ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಹಾವೇರಿ ಕದರ ಮಂಡಲಿಗೆ ಒಳಗ ಕಾರ್ತಿಕ್ ಮಾಸದಾಗ ನಡೆಯೋ ತೆಪ್ಪೋತ್ಸವ ಅಂದ್ರೆ ಅದ್ಧೂರಿ. ರಾಜ್ಯದ ಮೂಲೆಯಿಂದ ಬಂದಿದ್ದ ಹನುಮಪ್ಪನ ಭಕ್ತರು ಮೊದಲು ಆಂಜನೇಯ ಸ್ವಾಮಿ ದರ್ಶನ ಪಡೆದು ಆಮೇಲೆ ತೆಪ್ಪೋತ್ಸವ ನೋಡಿ ಖುಷಿ ಪಟ್ರು. ವಿದ್ಯುತ್ ದೀಪಗಳಿಂದ ಸುಂದರವಾಗಿ ಕಂಗೊಳಿಸ್ತಾ ಇಷ್ಟೆತ್ತರಕ್ಕೆ ನಿಂತಿರೋ ಈ ಗೋಪುರ ಗುಡಿ ಹಾವೇರಿ ಜಿಲ್ಲಾ ಕದರಮಂಡಲಗಿಯೊಳಗೈತಿ. ಬ್ಯಾಡಗಿ ತಾಲೂಕ್ನಾಗ ಇರೋ ಈ ಕದರಮಂಡಲಗಿಯೊಳಗಿನ ಈ ಹನುಮಪ್ಪನ ಗುಡಿ ಅಂದ್ರ ಭಾಳ ಫೇಮಸ್. ದಿನ ಸಾವಿರಾರು ಮಂದಿ ಭಕ್ತರು ಇಲ್ಲಿಗೆ ಬಂದು ಹನುಮಪ್ಪನ ದರ್ಶನ ಪಡಿತಾರ. ಇನ್ನ ಕಾರ್ತಿಕ್ ಮಾಸ ಬಂತಂದ್ರ ಇಲ್ಲಿಗೆ ಬರೋ ಭಕ್ತರ ಸಂಖ್ಯೆ ಹೆಚ್ಚಾಕೇತಿ. ರಾಜ್ಯದಾಗ ಭಾಳ ವಿಶಿಷ್ಟಗಿರೋ ಹನುಮಪ್ಪ ಭಕ್ತರ ಬೇಡಿಕೆ ಈಡೇರಿಸ್ತಾನ ಅನ್ನೋ ನಂಬಿಕೆ ಐತಿ. ಬಹಳಷ್ಟು ಮಹಾ ಆಕಾರವಾಗಿರುವಂಥ ಮಹಾಸ್ವಾಮಿಯ ಕಣ್ಣುಗಳಲ್ಲಿ ಸಾಲಿಗ್ರಾಮ ಅಡಗಿದೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ 3 ಅವತಾರಗಳಲ್ಲಿ ಪೂಜಾ ಪುನಸ್ಕಾರಗಳಿರೋದ್ರಿಂದ ಹಾಗೂ ಅವನ ಎದೆಯ ಮೇಲೆ ವಜ್ರದ ಹಾರ ಇರೋದ್ರಿಂದ ನೋಡುವವರಿಗೆ ಆಕರ್ಷಣೀಯವಾಗಿ ಕಾಣುವುದರಿಂದ ಇವನಿಗೆ ಕಾಂತೇಶ ಎಂದು ಕರಿತಾ ಇದ್ದಾರೆ. ನಿನ್ನೆ ರಾತ್ರಿ ತೆಪ್ಪೋತ್ಸವ ನೋಡಾಕ ಸಾವಿರಾರು ಭಕ್ತರು ಬಂದಿದ್ರು. ಮೊದಲ ಹನುಮಪ್ಪನ ದರ್ಶನ ಪಡೆಯಾಕ ನೂಕುನುಗ್ಗಲು ಉಂಟಾಗಿತ್ತು. ಆಮ್ಯಾಗ ಕೆರೆಯೊಳಗ ಹನುಮಪ್ಪನ ಮೂರ್ತಿನ ತೆಪ್ಪದಾಗಿಟ್ಕೊಂಡು ಉತ್ಸವ ಮಾಡಿದ್ರು. ತೆಪ್ಪಕ್ಕ ಕರೆಂಟ್ ದೀಪ ಹೂವಿನಿಂದ ಅಲಂಕಾರ ಮಾಡಿದ್ರು. ಕೆರಿ ದಡದಾಗ ಕುಂತಿದ್ದ ಭಕ್ತರು ತೆಪ್ಪದಾಗ ಹನುಮಪ್ಪನ ನೋಡಾಕ ಮುಗಿಬಿತ್ತಿದ್ರು. ಕಳೆದ 68 ವರ್ಷಗಳಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಾಗ ಈ ತೆಪ್ಪೋತ್ಸವ ನಡೆಯೋದ್ರಿಂದ ಎಲ್ಲರೂ ಇದ್ರೊಳಗೆ ಭಾಗವಹಿಸ್ತಾರ, ನೋಡಿ ಆನಂದ ಪಡ್ತಾರ. ತೆಪ್ಪೋತ್ಸವ ಸುಮಾರು 68 ವರ್ಷದಿಂದ ನಡೀತಾ ಇದೆ. 68 ಪ್ರತಿ ವರ್ಷ ನಡೀತಾ ಇದೆ. ತೆಪ್ಪೋತ್ಸವ ಮೈಸೂರು ದಸರಾ ಬನ್ನಿ ಮಂಟಪದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಪ್ರಕಾರ ಇಲ್ಲಿ ನಮ್ಮ ತೆಪ್ಪೋತ್ಸವ ನಡೀತಾ ಇದೆ. ಇಲ್ಲಿಗೆ ಬಂದ ಭಕ್ತರು ಕೇವಲ ತೆಪ್ಪೋತ್ಸವ ನೋಡಿ ಖುಷಿ ಪಡ್ಲಿಲ್ಲ, ಆಕಾಶದಾಗ ಪಟಾಕಿ ಬಿಡಿಸಿದ ಚಂದದ ರಂಗೋಲಿ ನೋಡಿ ಆನಂದ ಪಟ್ರು. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಈಗ ಮತ್ತೊಮ್ಮೆ ಖಡಕ್ ಸುದ್ದಿ. ಬಳ್ಳಾರಿ ಉಪಚುನಾವಣಾ ಅಖಾಡ ಬಹಿರಂಗ ಪ್ರಚಾರ ಮುಗಿತು. ಇನ್ನೇನಿದ್ರು ಮನೆಗೆ ಹೋಗಿ ಮತದಾರನ ಒಲಿಸು ಕಸರತ್ತು. ಕಡೀ ದಿನ ಶ್ರೀರಾಮುಲು ವಿರುದ್ಧ ಕಾಂಗ್ರೆಸ್ ಕಂಪ್ಲೇಂಟ್. ಬಿಜೆಪಿಲಿಂದ ಹೇಮಾ ಮಾಲಿನಿ ರೋಡ್ ಶೋ. ಗಣಿ ನಾಣ್ಯಾಗ ಫ್ಯಾನ್ ಹವಾನು ಜೋರಾಗಿತ್ತ. ಲಗ್ನಾಗಿ ತಿಂಗಳು ಕಳೆದಿಲ್ಲ, ಗೆಳೆಯಾರನ್ನ ಕರ್ಕೊಂಡು ಗಂಡನ ಹೆಂಡತಿಗೆ ಬಡದಾನ. ವರದಕ್ಷಿಣ ಕಾಟಕ್ಕ ಬಾಗಲಕೋಟೆ ಹೆಣ್ಮಗಳು ದವಾಖಾನಿ ಸೇರ್ಯಾಳ. ಯಾದಗಿರಿಯಾಗ ಹರೇಕ್ ಬಂದ ಮಗ ಮನೆಯಿಂದ ಮಾಯಾ ಆಗ್ಯಾನ. ನಿಧಿಗಳ್ರ ಕಿತಾಪತಿ ಅಂತಾರ ಊರಾನ್ ಮಂದಿ. ಕೈಯಾಗ ಫೋಟೋ ಹಿಡ್ಕೊಂಡು ಕಾಯಾ ಕುಂತಾರ ಮನಿಯವರು. ನಮ್ಮ ಸುವರ್ಣ ನ್ಯೂಸ್ನಾಗ ಬರೋ ಎಲ್ಲಾ ಕಾರ್ಯಕ್ರಮ ಹ್ಯಾಂಗೈತಿ, ನಿಮ್ಗೆ ಏನ್ ಅನಿಸ್ತೈತಿ ನಮಗೆ ಹೇಳ್ರಿ. ನಮ್ಮ ವಿಳಾಸ ಹಿಂಗದ feedback@suvarnanews.in. ಇದಕ್ಕ ಮಿಂಚಂಚಿ ಮಾಡ್ರಿ. ನಿಮ್ಮ ಮನಸ್ಸಿನಾಗ ಏನದ ಅನ್ನೋದನ್ನ ತಿಳಿಸ್ರಿ. ಇದು ಇವತ್ತಿನ ನಮ್ಮ ಕಡೆ ಸುದ್ದಿ. ಮತ್ತ ನಾಳೆ ಚಾಚೂಡ ಇಟ್ಕೊಂಡು ಕಾಯ್ತಿರಿಲ್ರಿ. ಶರಣ್ರಿ.